ಸೊ ಮೊನ್ನೆ ಅಂದರೆ ಈವೆಂಟ್‌ನಲ್ಲಿ ಮಾತಾಡ್ತಾ ದರ್ಶನ್ ಸರ್ ಒಂದು ಮಾತು ಹೇಳಿದ್ರು, "ಇದು ನನ್ನ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ. ಯಾಕೆಂದರೆ ಇಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಅವರ ಒಂದು ಶ್ರಮದ ಸಿನಿಮಾ ಇದು" ಅಂತ ಹೇಳ್ತಾ ಇದ್ರು. ಸೊ ಆ ಥರ ಶ್ರಮ ಅನ್ನೋ ವಿಚಾರಕ್ಕೆ ಬಂದರೆ ಈ ಸಿನಿಮಾದಲ್ಲಿ ಸಾಕಷ್ಟು ತುಂಬ ಅತ್ಯುತ್ತಮವಾದ ಒಂದು ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಆ ದೊಡ್ಡ ಪಡೆಯಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಎಡಿಟಿಂಗ್ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಸದ್ದಾಗಿದೆ. ಸಿನಿಮಾದ ಟ್ರೈಲರ್ ಆಗಲಿ ಮತ್ತು ಕಂಟೆಂಟ್ ಆಗಲಿ. ಸೊ ನನ್ನೊಟ್ಟಿಗೆ ಸಿನಿಮಾದ ಎಡಿಟರ್ ಆಗಿರೋಂಥ ಕೆ.ಎಂ. ಪ್ರಕಾಶ್ ಅವರು ಇದ್ದಾರೆ. ಈ ಜರ್ನಿ ಬಗ್ಗೆ, ಕಾಟೇರ ಒಂದು ಜರ್ನಿ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಸರ್ ಮೊದಲಿಗೆ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ತುಂಬ ದಿನದ ನಂತರ ರಾಬರ್ಟ್ ಟೈಮಲ್ಲಿ ಸಿಕ್ಕಿದ್ವಿ. ಅಗೇನ್ ದರ್ಶನ್ ಸರ್ ಸಿನಿಮಾದ ಮೂಲಕನೇ ಸಿಗ್ತಾ ಇದ್ವಿ. ಸೊ ಸಾಕಷ್ಟು ಸಿನಿಮಾ ಮಾಡಿದ್ದೀರಿ ದರ್ಶನ್ ಸರ್ಗೆ. ಅಂದರೆ ಈಗ ವಿರಾಟ್ ಆಗಿರ್ಬೋದು, ಬೃಂದಾವನ್ ಆಗಿರ್ಬೋದು, ಸಾರಥಿ ಆಗಿರ್ಬೋದು, ರಾಬರ್ಟ್ ಆಗಲಿ. ಆ ನಂತರದಲ್ಲಿ ಅಗೇನ್ ಮತ್ತೊಂದು ಸಿನಿಮಾ ಕಾಟೇರ. ನಿಮಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಸರ್. ಯಾಕೆಂದರೆ ನಾನು ಫಸ್ಟು ಒಂದಷ್ಟು ಲವ್ ಸ್ಟೋರಿಗಳು ಮಾಡ್ಕೊಂಡಿದ್ದೆ. ಹುಡುಗಾಟ, ಪರಿಚಯ ಈ ಥರ. ನಾನು ಫಸ್ಟ್ ಒಂದು ಆ್ಯಕ್ಷನ್ ಸಿನಿಮಾ ಅಂತ ಮಾಡಿದ್ದೆ ದರ್ಶನ್ ಸರ್ದು ಸಾರಥಿ. ಯಾಕೆಂದರೆ ಅವರೇ ಕರೆದು ನಂದು ಹುಡುಗಾಟ ಆಮೇಲೆ ಪರಿಚಯ ಎಲ್ಲ ಆದಮೇಲೆ ಅವರು ಮತ್ತು ದಿನಕರ್ ಸರ್ ಕೆಲಸ ನೋಡಿ ಕರೆದ್ಬಿಟ್ಟು ಕೊಟ್ಟರು. ಈ ಥರ ನಮ್ಮ ಸಿನಿಮಾ ಒಂದಿದೆ ಮಾಡಿಕೊಡಿ ಅಂತ. ಹಾಗಾಗಿ ಅಲ್ಲಿಂದಲೇ ನಾನು ಒಂದು ಆ್ಯಕ್ಷನ್ ಸಿನಿಮಾಗಳು ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಖುಷಿ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ 7 ಸಿನಿಮಾ ಮಾಡಿದ್ದೀನಿ ಅವ್ರದ್ದು. ಈಗ ಕಾಟೇರ ತುಂಬ ಚೆನ್ನಾಗಿ ಬಂದಿದೆ. ವರ್ಕ್ ಮಾಡೋದು ಖುಷಿ ಇದೆ. ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಇನ್ನು ಸಿನಿಮಾ ಹೇಗಿರ್ಬೋದು ಅಂತ ಒಂದಷ್ಟು ಊಹೆಗಳು ಸಿನಿಮಾ ಮೇಲಿದೆ, ಅಥವಾ ನಿರೀಕ್ಷೆಗಳ ಜನಗಳದ್ದು ಸಾಕಷ್ಟಿದೆ. ಸೊ ಮೊದಲ ವ್ಯೂವರ್ ನೀವೇನೆ ಆ್ಯಕ್ಚುಲಾಗಿ. ಎಡಿಟರ್ ಆಗಿದ್ರೆ ಸಾಕಷ್ಟು ಬಾರಿ ಸಿನಿಮಾ ನೋಡ್ತಿದ್ರಿ. ನೀವು ಸಿನಿಮಾ ಎಡಿಟರ್ ಆಗಿರೋದು ಇಡೀ ಸಿನಿಮಾ ಗೊತ್ತಿರೋದ್ರಿಂದ, ನೋಡಿರೋದ್ರಿಂದ ಒಂದು 20-30 ಸರಿ. ಸೊ ಸಿನಿಮಾ ಹೇಗಿದೆ ಸರ್ ನಿಮ್ಮ ಕಡೆಯಿಂದ ಫಸ್ಟ್ ವ್ಯೂ? ಸಿನಿಮಾ ಅದು ನಮ್ಮ ಮಗು ಅಲ್ವಾ, ಚೆನ್ನಾಗಿರುತ್ತೆ. ಖಂಡಿತ ಚೆನ್ನಾಗಿದೆ. ಯಾಕೆಂದರೆ ಒಂದಷ್ಟು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಕಂಟೆಂಟ್ಗಳು ಸಿನಿಮಾಗಳು ಬರ್ತಾಯಿದೆ ಅಂತ ಹೇಳ್ತಾರೆ. ಅಂದರೆ ಮಲಯಾಳಮಲ್ಲಿ ಹೋದರೆ, ತಮಿಳಲ್ಲಿ ಹೋದರೆ ತಮಿಳಲ್ಲಿ ಹಸುರನ್ನು, ಕರ್ಣನು, ಅದು ಇದು ಅದು ಅಂತ ಒಂದಷ್ಟು ಕಂಟೆಂಟ್ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರಲ್ಲ, ಕನ್ನಡದಲ್ಲಿ ಯಾರೂ ಸಿನಿಮಾ ಮಾಡಲ್ಲ ಅಂತ. ಇದು ಒಂದು ಕಂಟೆಂಟ್ ಸಿನಿಮಾನೇ. ತುಂಬ ಒಳ್ಳೆಯ ಸಿನಿಮಾ. ಒಂದು ವಿಲೇಜ್ ಬ್ಯಾಕ್ಡ್ರಾಪ್ ಇರೋ ಸಿನಿಮಾಗಳು. ಇದೊಂದು ಬೇರೆ ಥರನೇ ಇರುತ್ತೆ ಸಿನಿಮಾ. ದರ್ಶನ್ ಸರ್ ಸಿನಿಮಾ ಲಿಸ್ಟಲ್ಲಿ, ಸಿನಿಮಾಗ್ರಫಿನಲ್ಲಿ ಈ ಸಿನಿಮಾಗೆ ಬೇರೆ ಥರದ್ದೇ ಒಂದು ಜನರು ನಿಂತ್ಕೊಂಡ್ರೆ. ಯಾಕಂದರೆ 70s 80s ಸಿನಿಮಾ ಮಾಡೋದು ಅಂತಲೇ ಅದು ಸುಲಭದ ಮಾತೇ ಅಲ್ಲ. ಸೊ ಅದನ್ನು ಈ ಸಿನಿಮಾದಲ್ಲಿ ಯಾವ ಮಟ್ಟಿಗೆ ಅಚೀವ್ ಮಾಡಿದ್ದಾರೆ ದರ್ಶನ್ ಸರ್? ಅವರು ಅಚೀವ್ ಮಾಡೋದೇನಿಲ್ಲ. ಅವ್ರು ಆಲ್ರೆಡಿ ಎಲ್ಲ ಥರನೂ ಮಾಡಿಬಿಟ್ಟಿದ್ದಾರೆ. ನಮ್ಮ ಪ್ರೀತಿಯ ರಾಮುಯಿಂದ ಹಿಡಿದು, ಸಾರಥಿಯಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದಾರೆ. ಅಂದರೆ ಇದರಲ್ಲಿ ಬೇರೆ ಥರನೇ ಇದೆ ಶೇಡ್ ಅವ್ರಿಗೆ. ಅಂದರೆ ಇವಾಗ ಪಕ್ಕಾ ವಿಲೇಜ್ ಬ್ಯಾಕ್ಡ್ರಾಪು ಮತ್ತು 70s. ಅಂದರೆ ಆಗಿನ ಟ್ರೆಂಡು ಏನಿತ್ತು, ಡೈಲಾಗ್ ಡೆಲಿವರಿ ಹೆಂಗಿತ್ತು, ಮತ್ತು ಡೈಲಾಗ್ಸ್ ಯಾವ್ಯಾವ ಥರ ಬರ್ತಾಯಿತ್ತು, ಆ ಥರನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದೊಂದು ಸಿನಿಮಾದಲ್ಲಿ ನೀವು ಟ್ರೈಲರ್ ನೋಡಿರಬೇಕು. ಲಾಸ್ಟಲ್ಲೊಂದು ಶೇಡ್ ಬರುತ್ತೆ, 2 ಶೇಡ್ ಇರುತ್ತೆ. ಆ ಶೇಡಿಗೆ ತಕ್ಕನಾಗೆ ಇದಕ್ಕೆ ಹೆಂಗೆ ಬೇಕೋ ಇದರಲ್ಲಿ ಆ ಥರ ಆ್ಯಕ್ಟಿಂಗು, ಇದರಲ್ಲಿ ಹೆಂಗೆ ಬೇಕು ಆ ಥರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಬ್ಬಿಂಗು ಅಷ್ಟೇ. ನಾನು ಡಬ್ಬಿಂಗ್ ಆದಮೇಲೆ ಸಿನಿಮಾ ನೋಡಿದಾಗ ನಮಗೆ ವಾವ್ ಅನ್ಸೋದು. ಯಾಕೆಂದರೆ ಆ ಏಜಿಗೆ ತಕ್ಕನಾಗಿ ಡಬ್ಬಿಂಗು ಚೇಂಜ್ ಅವ್ರು ಮಾಡ್ಕೊಂಡಿದ್ದಾರೆ. ಚಾಲೆಂಜಿಂಗ್ ಅಂದರೆ ಅವ್ರು ನೋಡಿದಾಗ ವಾವ್ ಅನಿಸುತ್ತೆ. ಅಂದರೆ ಇವರು ನಮ್ಮ ಬಾಸು, ಇವರಪ್ಪ ನಮ್ಮ ದರ್ಶನ್ ಸರ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. 70s ಬ್ಯಾಕ್ಡ್ರಾಪ್ ಆಗಿರೋದ್ರಿಂದ ಎಡಿಟಿಂಗ್ ಟೆಕ್ನಿಕ್ಸ್ ಅಂತ ಇರುತ್ತಲ್ಲ ಒಂದಷ್ಟು, ಈಗ ಸ್ಮೋಕ್ ಕಟ್ಸ್ ಆಗಲಿ ಒಂದಷ್ಟು ಎಲ್ಲ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಯಿತು? ಚಾಲೆಂಜಿಂಗ್ ಸ್ಟಾರ್ ಸಿನಿಮಾದಲ್ಲಿ ಈ ಥರದ್ದೊಂದು ಚಾಲೆಂಜಿಂಗ್ ಚೆನ್ನಾಗಿತ್ತು. ಯಾಕೆಂದರೆ 80s 70s ಬ್ಯಾಕ್ಡ್ರಾಪ್ ಇದ್ದಾಗ ಅದ್ರ ತಕ್ಕನಾಗೆ ಸ್ಮೂತ್ ಎಡಿಟ್ ಆಗಬೇಕು. ಒಂದು ಏನಂದರೆ ಅದೇ ಈಗಿನ ಟ್ರೆಂಡ್ ಎಡಿಟ್ ಇರಲ್ಲ. ಅಂದರೆ ಆ ಟ್ರೆಂಡ್ ಈ ಟ್ರೆಂಡ್ ಅಂತಲ್ಲ, ಕತೆ ಸ್ಮೂತಾಗಿರೋದ್ರಿಂದ ಕತೆ ಸ್ಮೂತಾಗಿ ಹೇಳಬೇಕು. ಮತ್ತು ಶಾರ್ಟ್ಸು ಆರ್ಶ್ ಕಟ್ ಇರೋಂಗಿಲ್ಲ. ಮತ್ತು ಹಂಗಾಗಿ ಒಂದು ಚಾಲೆಂಜೆ. ಮತ್ತು ಒಂದು ಸ್ಕ್ರೀನ್ ಪ್ಲೇ ಸಿನಿಮಾ ಇದು. ಒಂದು 3 ಕತೆಗಳು ಹೋಗ್ತಾ ಇರುತ್ತೆ ಇದ್ರೊಳಗಡೆ. ಆ ಕತೆಗಳು ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡ್ಬೇಕಾದ್ರೆ ಇದರಿಂದ ಅದಕ್ಕೆ ಹೋಗಬೇಕು. ಅಂದರೆ ಈಗಿನ ಒಂದು ಟ್ರೆಂಡ್ ಇರುತ್ತೆ, 70s ಒಂದಿರುತ್ತೆ. ಈ ಥರದ್ದೊಂದು 3 ಟ್ರೆಂಡ್ಗಳು ಹೋಗ್ಬೇಕಾದ್ರೆ ಅಲ್ಲಿಂದ ಅಲ್ಲಿಗೆ ಹೆಂಗೆ ಚೇಂಜ್ ಓವರ್ ಹೋಗಬೇಕು, ಅದೆಲ್ಲ ಚಾಲೆಂಜಿಂಗ್ ಇತ್ತು. ಮತ್ತು ಇನ್ನೊಂದೇನೆಂದರೆ ಡೈರೆಕ್ಟ್ರ್ ಆಲ್ರೆಡಿ ತೆಗ್ದಿದ್ದಾರೆ. ಅವ್ರ ಐಡಿಯಾ ಇರುತ್ತೆ. ಯಾವುದೇ ಪಿಕ್ಚರ್ ಆದರೂ ಅಷ್ಟೇ, ಅವರು ಒಂದು 80% ಇನ್ಪುಟ್ ಅವ್ರದ್ದೇ ಇರುತ್ತೆ. ನಮ್ಮದೊಂದು 20 ಇರ್ಬೋದು. ಆದರೆ ನಮಗೊಂದು ಚಾಲೆಂಜೆ ಸ್ಮೂತ್ ಎಡಿಟು. ಮತ್ತು ಆಗಿನ ಇದಕ್ಕೇನು ಈಗಿನ ಟ್ರೆಂಡ್ ಎಫೆಕ್ಟ್ಸ್ ಇಲ್ದಂಗೆ. ಯಾಕೆಂದರೆ ಎಫೆಕ್ಟ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಈಗಿನ ಫಾಸ್ಟ್ ಕಟ್ಸ್ ಆಗಲ್ಲ. ಆ ಥರದ್ದೊಂದು ಐಡಿಯಾ ಚೆನ್ನಾಗಿತ್ತು. ಚೆನ್ನಾಗಾಗಿದೆ ಅನಿಸುತ್ತೆ.